ಬ್ಯಾಂಗ್ಳೂರ್ಗೆ ಹೆಂಗ್ ಬರ್ತೀನಿ ನಾನು ತಿರ್ಗಾ ವಾಪಸ್ ನಾ ಅಪ್ಪ ಮನೆಗೆ ನನಗೆ ತಿರ್ಗಾ ಇರೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಜೀವನ ಎಲ್ಲ ಪೂರ್ತಿ ಹಳ್ಳಿದಾಗಿರ್ತದೆ. ಅಲ್ಲಿಂದ ನಾನು ಏನು ಮಾಡ್ತೀನಿ, ಬೆಂಗಳೂರೆಲ್ಲ ಬಿಟ್ಟು ತಿರ್ಗಾ ಇಲ್ಲಿಂದ ನಾನು ತಿರ್ಗಾ ಸಿರಾ ಕಡೆ ಹೋಗ್ಬಿಡ್ತೀನಿ. ಸಿರಾ ಕಡೆ ಯಾಕೆ ಹೋಗ್ತೀನಿ ಅಂದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ. ನೀವು ಅಂದ್ಕೊಳ್ಬೋದು ಬೆಂಗಳೂರಲ್ಲಿ ಸುಮಾರು ಬಿಸ್ನೆಸ್ಗಳು ಐತೆ, ಬಿಟ್ಟು ಬರೇ ಒಂದು ಹಳ್ಳಿ ಕಡೆ ಹೋಗ್ತಾನಲ್ಲ ಯಾಕೆ ಅಂತ. ನನಗೆ ಏನು ಗೊತ್ತಿರ್ತದೆ ಅದೇ ಬಿಸ್ನೆಸ್ ಮಾಡೋದು. ನನಗೆ ಒಂದು ಕಲ್ಲು ಮೇಲೆ ಆಸೆ ಇತ್ತು, ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ಬಿಸ್ನೆಸ್ ಮಾಡಿದ್ರು, ಅದೇ ಕಲ್ ಬಿಸ್ನೆಸ್ ಮಾಡಲೇಬೇಕು ಅಂತ ನಾನು ಇಲ್ಲಿಂದ ಸಿರಾ ಹೋಗ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ನನ್ನ ಜರ್ನಿ. ಹಿಮಾಲಯನ್ ಬ್ಲೂ ಗ್ರಾನೈಟ್ ಎಲ್ಲ ಕಡೆ ನಾನು ಹಿಮಾಲಯನ್ ಬ್ಲೂ ಹಾಕಿದ್ದೀನಿ, ಯಾಕಂದ್ರೆ ಅದು ನನ್ನ ಕಲ್ಲು ಅಂತ ನನಗೆ ಒಂದು ಹೆಮ್ಮೆ. ಆ ಕಲ್ಲಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಕೂಲಿ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಟ್ರೇಡರ್ ಆಗ್ತೀನಿ, ನಾನು ಕಲ್ಲು ತೊಗೊಂಡು ಸಪ್ಲೈ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಇದೇ ಜಿಗ್ನಿಯಲ್ಲಿ ಹೊಸೂರಲ್ಲಿ ನಾನು ಸಪ್ಲೈ ಮಾಡ್ತೀನಿ. ಆಮೇಲೆ ಆ ಕಡೆ ನಮ್ಮ ಆಂಧ್ರ ಕಡೆ ತಾಡ್ಪತ್ರಿ ಅಂತ ಊರೈತೆ, ಆ ಕಡೆ ನಾನು ಆ ಕಡೆ ಸಪ್ಲೈ ಮಾಡ್ತೀನಿ. ಕಲ್ ಸಪ್ಲೈ ಮಾಡಿ ನಾನು ಒಂದು ಪೊಸಿಷನ್ ಅಲ್ಲಿ ಬರ್ತೀನಿ ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಅಂತ. ವರ್ಲ್ಡ್ ಇರೋದು ಸುಮಾರು ಬಿಸ್ನೆಸ್ಗಳು ಐತೆ, ಅದರಲ್ಲಿ ಡೈಮಂಡ್ ನಂಬರ್ 1, ಸೆಕೆಂಡ್ ಬಂದ್ಬಿಟ್ಟು ಗ್ರಾನೈಟ್ ಬಿಸ್ನೆಸ್. ಅದು ನಾನು ಯಾವಾಗ ನಂಬರ್ 1 ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಗ್ರಾನೈಟ್ ಬಿಸ್ನೆಸ್ ಫಸ್ಟ್. ಅದರಲ್ಲೂ ಕೈ ಹಿಡಿತದೆ, ನನ್ನ ಕಲ್ಲು ಕೈ ಹಿಡಿತದೆ. ಆಮೇಲೆ ದುಡ್ದಿದ್ದೆಲ್ಲ ಸಿರಾ ಕಡೆ ಎಲ್ಲ ಅಮೌಂಟ್ ಏನ್ ಮಾಡ್ತೀನಿ ನಾನು ಪುಟ್ಪರ್ತಿ ಅಂತ ಅಲ್ಲಿ ಒಂದು ಕೋರೆ ತೊಗೊಳ್ತೀನಿ. ನಾನು ಕದ್ರಿ ಹತ್ರ ಕೋರೆ ತೊಗೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಅವಾಗ ಹೈಯೆಸ್ಟ್ ನಂಬರ್ ಆಫ್ ಮೆಟೀರಿಯಲ್ ನಾನೇ ತೆಗಿಯೋದು ಪ್ರೊಡಕ್ಷನ್. ಅದನ್ನ ಹೆಸರು ಬಂದ್ಬಿಟ್ಟು ವೈನ್ ರೆಡ್ ಅಂತ. ಆ ವೈನ್ ರೆಡ್ ಕಲ್ಲು ನಾನು ಪ್ರೊಡಕ್ಷನ್ ಮಾಡ್ತೀನಿ. ಅವಾಗ ನಾನು ಮದುವೆ ಆಗಿರ್ತದೆ, ಮದುವೆ ಆಗಟ್ಟೆ ಒಳ್ಳೆ ನನ್ನ ಗ್ರಾನೈಟ್ ಬಿಸ್ನೆಸ್ ನಡೀತಾ ಇರ್ತದೆ. ಅವಾಗ ಏನಾಗ್ತದೆ ಅಂದ್ರೆ ನೋಡಿ, ನನ್ನ ಟೈಮು ನಮ್ಮ ಗಳಿಗೆ ಸರಿಗಿಲ್ಲನೋ ಏನು ಗೊತ್ತಿಲ್ಲ, ಅಲ್ಲೇನಾಗ್ತದೆ ಆಂಧ್ರ ತೆಲಂಗಾಣ ಸಪ್ರೇಟ್ ಆಗ್ತದೆ. ಮಾಡಿದ ದುಡ್ಡೆಲ್ಲ ಆಂಧ್ರದಲ್ಲಿ, ನನ್ನ ಫೈಲ್ ಎಲ್ಲ ತೆಲಂಗಾಣಕ್ಕೆ ಹೋಗ್ಬಿಡ್ತದೆ. ನಾನು ಮಾಡ್ತಾ ಇರೋದು ಆಂಧ್ರದಲ್ಲಿ, ಯಾಕಂದ್ರೆ ಕದ್ರಿ ಆಂಧ್ರ, ತೆಲಂಗಾಣ ಆ ಕಡೆ, ನಾವು ಕರ್ನೂಲ್ ಬಿಟ್ಟು ಆ ಕಡೆ, ಹೈದರಾಬಾದಲ್ಲಿ ಎಲ್ಲ ಮೇನ್ ಫೈಲ್ ಇರ್ತದೆ. ಆ ಗಲಾಟೆಯಿಂದ 1 ವರ್ಷ ನಂದು ಕೋರಿ ಎಲ್ಲ ಸ್ಟಾಪ್ ಆಗಿರ್ತದೆ. ನೀವೆಲ್ಲ ತಿಳ್ಕೊಂಡಿರ್ಬೋದು ನನಗೆ ಎಲ್ಲಿಂದ ದುಡ್ಡು ಬಂದೈತೆ, ನಾನು ಏನು ಮಾಡಿದ್ದೀನೋ, ನನ್ನ ಕಷ್ಟ ನನಗೆ ಗೊತ್ತು, ನಾನು ಎಲ್ಲಿಂದ ತೊಗೊಂಬಂದಿದ್ದೀನಿ. ಎಲ್ಲ ಅಂತರ್ಪ್ರನರ್ಸ್ ಮಾಡ್ತಾರೆ ಅಂತ ಒಂದು ಸಲೆಯಿಂದ ಸ್ಟಾರ್ಟ್ ಮಾಡ್ಬೋದು, ಬಟ್ ದುಡ್ಡು ಹಾಕೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ಎಲ್ಲ ಅಂತರ್ಪ್ರನರ್ಸ್ ಗಳದೇನೆಂದರೆ, ಅದು ರೆಸ್ಟೋರೆಂಟ್ ಬಿಸ್ನೆಸ್ ಆಗಲಿ, ನಿಮ್ಗೆ ಯಾವ ಈಸಿ ಬಿಸ್ನೆಸ್ ಆಗಲಿ ಯೋಚನೆ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು.